ಎಲ್ಲರಿಗೂ ನಮಸ್ಕಾರ. ವೇದಾಂತ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ದೇವರಾಜ್ ಕುಂಬಾರ್, ಸಹಾಯಕ ಪ್ರಾಧ್ಯಾಪಕರು. ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸ, ಪಿಯಾಜೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ, ಜ್ಞಾನಾತ್ಮಕ ವಿಕಾಸದ ಪ್ರತಿಪಾದಕರಾದಂತಹ ಡಾಕ್ಟರ್ ಜೀನ್ ಪಿಯಾಜೆಯವರು ಮಾನವನ ಜೀವಿತ ಅವಧಿಯೊಳಗಡೆ ಉಂಟಾಗುವ ಜ್ಞಾನಾತ್ಮಕ ವಿಕಾಸವನ್ನು 4 ಹಂತಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ 1ನೇ ಹಂತ ಸಂವೇದನಾಗತಿಯ ಹಂತ, ಸೆನ್ಸರಿ ಮೋಟಾರ್ ಸ್ಟೇಜ್. ಈ ಹಂತದ ಅವಧಿ ಮಗು ಹುಟ್ಟಿನಿಂದ 2 ವರ್ಷದ ಅವಧಿ. ಇನ್ನು 2ನೇ ಹಂತ ಕಾರ್ಯಪೂರ್ವದ ಹಂತ, ಪ್ರೀ ಆಪರೇಷನಲ್ ಸ್ಟೇಜ್. ಇದರ ಅವಧಿ 2 ವರ್ಷದಿಂದ 7 ವರ್ಷದವರೆಗೆ. ಇನ್ನು 3ನೇ ಹಂತ ಪೂರ್ವ ಕಾರ್ಯದ ಹಂತ, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಇದರ ಒಂದು ಅವಧಿ 7 ವರ್ಷದಿಂದ 11 ವರ್ಷದ ವರೆಗೆ. ಇನ್ನು 4ನೇ ಹಂತ ಔಪಚಾರಿಕ ಹಂತ, ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಇದು 11 ವರ್ಷದ ಮೇಲ್ಪಟ್ಟಂಥದ್ದು. 1ನೇ ಹಂತ ನೋಡೋದಾತಂತಂದರೆ ಸಂವೇದನಾಗತಿಯ ಹಂತ. ಇದರ ಅವಧಿ ಈಗಾಗಲೇ ಹೇಳಿದ ಹಾಗೆ ಮಗು ಹುಟ್ಟಿನಿಂದ 2 ವರ್ಷದ ಅವಧಿಯಲ್ಲಿ. ಈ ಒಂದು ಹಂತದಲ್ಲಿ ಮಗು ಹುಟ್ಟಿನಿಂದ 2 ವರ್ಷದ ಅವಧಿಯ ಹಂತವನ್ನು ಸಂವೇದನಾಗತಿಯ ಹಂತ ಅಂತಂದು ಕರೀತಾರೆ. ಮಗು ತನ್ನ ಸುತ್ತಮುತ್ತಲಿನ ವಸ್ತುಗಳನ್ನು ಪ್ರತ್ಯೇಕಿಸುವ ಹಾಗೂ ಕಣ್ಣಿಗೆ ಕಾಣದ ವಸ್ತುಗಳನ್ನು ಅಸ್ತಿತ್ವವಿದೆ ಎಂಬುದನ್ನು ಅರಿವನ್ನು ಹೊಂದಿರುತ್ತದೆ. ಅದೇ ರೀತಿಯಾಗಿ ಈ ಅವಧಿಯೊಳಗಡೆ ಮಗು ಜ್ಞಾಪಕ ಶಕ್ತಿಯನ್ನು ತೋರಿಸುತ್ತದೆ. ಈ ಸಮಯದಲ್ಲಿ ಮಗುವಿನ ಆಕಾರ, ಗಾತ್ರ, ವಸ್ತುಗಳನ್ನು ನಿಖರವಾಗಿ ತಿಳಿಯಲು ಸಾಧ್ಯವಿಲ್ಲ. ಒಂದು ಮಗು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಅದರ ಒಂದು ಮೌಲ್ಯವನ್ನು ಅಷ್ಟು ಇಷ್ಟು ಎಂಬುದನ್ನು ವ್ಯಕ್ತಪಡಿಸುತ್ತದೆ. ಹೀಗಾಗಿ ಇಲ್ಲಿ ಅದರ ಒಂದು ಆಕಾರ, ಗಾತ್ರವನ್ನು ನಿಖರ ಹೇಳಲು ಸಾಧ್ಯವಾಗುವುದಿಲ್ಲ. ಇನ್ನು 2ನೇ ಹಂತ ಕಾರ್ಯಪೂರ್ವದ ಹಂತ. ಇದರ ಅವಧಿಯನ್ನು ಈಗಾಗಲೇ ನೋಡಿದ್ವಿ, 2 ವರ್ಷದಿಂದ 7 ವರ್ಷದವರೆಗೆ. ಈ ಹಂತದಲ್ಲಿ ಮಗು ಭಾಷೆಯ ಬೆಳವಣಿಗೆಯನ್ನು ಅತಿಯಾಗಿ ಹೊಂದಿರುತ್ತದೆ. ಆಮೇಲೆ ಮಗುವಿನಲ್ಲಿ ಅಹಂ ಕೇಂದ್ರೀಕೃತವಾಗಿರುತ್ತದೆ. ಆಮೇಲೆ ಈ ಹಂತದಲ್ಲಿ ಮಗು ಸಂಖ್ಯೆ, ಅಂಕಿ, ಸ್ಥಾನದ ಪರಿಕಲ್ಪನೆ ಬೆಳೆಸಿಕೊಳ್ಳುವಂತಹ ಒಂದು ಈ ಹಂತ. ಆಮೇಲೆ ಜಗತ್ತು ಇರುವುದು ನನಗಾಗಿ ಎಂಬ ಭಾವನೆ ಈ ಒಂದು ಹಂತದೊಳಗಡೆ ಮಗುವಿನಲ್ಲಿ ಬೆಳೀತಾ ಹೋಗ್ತದೆ. ಆಮೇಲೆ ಈ ಒಂದು ಹಂತದ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿದ್ದಾವೆ. ಅಹಂ ಒಂದು ಪ್ರವೃತ್ತಿ ಯಾವ ಒಂದು ಹಂತದೊಳಗಡೆ ಇರುತ್ತದೆ ಎಂಬ ಒಂದು ಪ್ರಶ್ನೆ ಈಗಾಗಲೇ ಬಂದಿರುತ್ತದೆ. ಹೀಗಾಗಿ ಈ ಜಾನ್ ಪಿಯಾಜೆಯವರ ಒಂದು ಜ್ಞಾನಾತ್ಮಕ ವಿಕಾಸದ ಹಂತ ಅತ್ಯಂತ ಒಂದು ಆಸಕ್ತಿಯಿಂದ ನೀವು ಓದಬೇಕಾಗ್ತದೆ. ಪ್ರತಿ ಬಾರಿಯೂ TET ಒಳಗಡೆ ಈ ಒಂದು 4 ಹಂತದ ಮೇಲುಗಡೆ ಒಂದೆಲ್ಲ ಒಂದು ಪ್ರಶ್ನೆ ಬರುವುದರಿಂದ ಹೀಗಾಗಿ ಅರ್ಹತಾ ಅಭ್ಯರ್ಥಿಗಳು ಈ ಒಂದು ಹಂತವನ್ನು ಸಾಕಷ್ಟು ಮನನವಂತಹ ಒಂದು ಕೆಲಸ ನಿಮ್ದು ಆಗಬೇಕಾಗ್ತದೆ. ಹೀಗಾಗಿ 3ನೇ ಹಂತ ಮೂರ್ತ ಕಾರ್ಯಗಳ ಹಂತ. ಈ ಒಂದು ಹಂತದ ಅವಧಿ 7 ವರ್ಷದಿಂದ 11 ವರ್ಷದ ಅವಧಿ. ಮಗು ಈ ಹಂತದಲ್ಲಿ ಒಂದು ವಸ್ತುವನ್ನು ವಿಶ್ಲೇಷಣೆ ಮಾಡುವಂತಹ ಒಂದು ಗುಣವನ್ನು ಬೆಳೆಸಿಕೊಳ್ಳುತ್ತದೆ. ಆಮೇಲೆ ಮಗು ಸಂಖ್ಯೆ ಮತ್ತು ದ್ರವ್ಯರಾಶಿಯ ತೂಕದ ಪರಿಕಲ್ಪನೆಯನ್ನು ಮೌಲ್ಯವನ್ನು ಮಾಡುವಂತಹ ಒಂದು ಗುಣವನ್ನು ಈ ಹಂತದಲ್ಲಿ ಬೆಳೆಸಿಕೊಳ್ಳುತ್ತದೆ. ಆಮೇಲೆ ಪ್ರತಿಯೊಂದು ವಸ್ತುವಿಗೂ ಕೂಡ ಸಂಬಂಧವನ್ನು ಕಲ್ಪಿಸುವಂತಹ ಒಂದು ಕೆಲಸವನ್ನು ಈ ಹಂತದಲ್ಲಿ ಮಗು ಮಾಡುತ್ತದೆ. ಆಮೇಲೆ ಇಲ್ಲಿ ಸಂಬಂಧ ಸೂಚಕ ಪದಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಈ ಹಂತದಲ್ಲಿ ಮಗು ಕಲಿಕಾ ಸಾಮರ್ಥ್ಯ ಮತ್ತು ಜ್ಞಾಪಕ ಶಕ್ತಿಯನ್ನು ಅಭಿವೃದ್ಧಿಯನ್ನು ಮಾಡಿಕೊಳ್ಳುತ್ತದೆ. ಮತ್ತು ಇಲ್ಲಿ ಗುಣಾಕಾರ, ಭಾಗಾಕಾರ ಮತ್ತು ಜ್ಞಾನಾತ್ಮಕ ಕ್ರಿಯೆಗಳನ್ನು ಬೆಳೆಸಿಕೊಳ್ಳುತ್ತದೆ. ಇನ್ನು 4ನೇ ಹಂತ ಔಪಚಾರಿಕ ಕಾರ್ಯಗಳ ಹಂತ. ಈ ಹಂತದ ಒಂದು ಅವಧಿಯನ್ನು
ನೋಡೋದಾದರೆ ಇದು 11 ವರ್ಷದ ಮೇಲ್ಪಟ್ಟಂಥದ್ದು. ಈ ಹಂತದಲ್ಲಿ ಮಗುವಿಗೆ ಜ್ಞಾನಾತ್ಮಕ ವಿಕಾಸ ಅತಿ ಹೆಚ್ಚಾಗಿ ಹೊಂದಿರುತ್ತದೆ. ಈ ಹಂತದಲ್ಲಿ ಮಗು ತಾರ್ಕಿಕ ಗುಣಗಳನ್ನು ಮತ್ತು ಆಲೋಚನೆ ಮತ್ತು ಸಮಸ್ಯೆಗಳನ್ನು ಘಟಕಗಳನ್ನು ವಿಶ್ಲೇಷಿಸುವಂತಹ ಒಂದು ಸಾಮರ್ಥ್ಯ ಈ ಹಂತದಲ್ಲಿ ಮಗುವಿಗೆ ಬರುತ್ತದೆ ಮತ್ತು ಊಹೆ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಈ ಹಂತದಲ್ಲಿ ಮಗು ಬೆಳೆಸಿಕೊಳ್ಳುತ್ತದೆ. ಆಮೇಲೆ ಈ ಒಂದು ಹಂತದೊಳಗಡೆ ಮಗು ಸ್ವತಂತ್ರ ಆಲೋಚನಾ ಸಾಮರ್ಥ್ಯವನ್ನು ಕೂಡ ಇಲ್ಲಿ ಬೆಳೆಸಿಕೊಳ್ಳುತ್ತದೆ. ಅದರ ಜೊತೆಗೆ ತಾರ್ಕಿಕ ಸಾಮರ್ಥ್ಯವನ್ನು ಕೂಡ ಈ ಹಂತದೊಳಗಡೆ ಮಗು ಬೆಳೆಸಿಕೊಳ್ಳುತ್ತದೆ. ಇದು ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಹಂತ. ಹೀಗಾಗಿ ಎಲ್ಲ ಅಭ್ಯರ್ಥಿಗಳು ಇದನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ಪ್ರತಿ ಬಾರಿಯೂ ಕೂಡ ಈ ಒಂದು ಹಂತದ ಮೇಲ್ಗಡೆ ಪ್ರಶ್ನೆಗಳು ಬರುವುದರಿಂದ ತಾವುಗಳು ಕೂಡ ಈ ಒಂದು ಹಂತವನ್ನು ಸರಿಯಾಗಿ ಮುಂದಿನ ವಿಡಿಯೋ ಒಳಗಡೆ ಬೇರೆ ಒಂದು ವಿಷಯದ ಬಗ್ಗೆ ಬರುತ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.